ನೋಡಿ, ಜನಕ್ಕೆ ಚುನಾವಣೆ ನಡೆಸುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಕ್ಷೇತ್ರ ಅಭಿವೃದ್ಧಿ ಮಾಡ್ತೀವಿ, ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ನಾವು ಚುನಾವಣೆಗೆ ಹೋಗಿದ್ವಿ. ಚುನಾವಣೆ ಆ ಒಂದು ನಿಟ್ಟಿನಲ್ಲಿ ಏನು ದೃಷ್ಟಿಕೋನ ಇತ್ತು, ಆ ದೃಷ್ಟಿಕೋನದ ಅಡಿನಲ್ಲಿ ಕೆಲವು ನಾಯಕತ್ವಗಳು, ಒಂದ್ ಕಡೆ ಸಿದ್ದರಾಮಯ್ಯನವರ ನಾಯಕತ್ವ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ನಾಯಕತ್ವವನ್ನ ಪಕ್ಷ ವಹಿಸಿದ್ದು. ಆ ಕೆಲಸ ಅವರು ಹೋರಾಟ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡಿ ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದೆ. ಇಲ್ಲಿ ಯಾರನ್ನ ಮಂತ್ರಿ ಮಾಡ್ತೀನಿ ಅಂತ ಇನ್ನೊಂದು ಅಂತ ಅಲ್ಲ, ನಮ್ಮ ಗುರಿ ಇರ್ಬೇಕಾಗಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥದ್ದು. ನಮ್ಮ ಕೆಲಸ ಕಾರ್ಯಗಳೇನಿದೆ, ನಮ್ಮ 5 ಗ್ಯಾರಂಟಿಗಳೇನಿದೆ, ಆ 5 ಗ್ಯಾರಂಟಿಗಳು ರಾಜ್ಯದ ಜನರ ಬದುಕನ್ನ ಬದಲಾವಣೆಯನ್ನ ಯಾವ ರೀತಿ ಮಾಡ್ತಾ ಇದೆ, ಯಾವ ರೀತಿ ಅದನ್ನ ಬದಲಾವಣೆಯನ್ನ ಮಾಡಬೇಕು ಅನ್ನತಕ್ಕಂಥ ಚಿತ್ರಣವನ್ನ ಶಾಸಕರುಗಳು, ನಾಯಕರುಗಳು ಎಲ್ಲರೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಕು. ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಗಮನ ಹರಿಸಬೇಕು. ಇಂತಿಂತ ಕೆಲಸ ಕಾರ್ಯಗಳನ್ನ ನಾವು ನಮ್ಮ ಜಿಲ್ಲೆಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರತಿನಿತ್ಯ ಇಲ್ಲ ಸಲ್ಲದ ಮಾತುಗಳನ್ನ ಆಡ್ತಾ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ. ಮಂತ್ರಿಗಳನ್ನ ಮಾಡ್ಕೊಳ್ತಕ್ಕಂಥದ್ದಕ್ಕೆ, ಉಪಮುಖ್ಯಮಂತ್ರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ ಅಂದ್ರೆ 33 ಜನರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಘೋಷಣೆ ಮಾಡಬಹುದು. ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ, ಸಾಂವಿಧಾನಿಕವಾದಂತ ಮಾನ್ಯತೆ ಕೂಡ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅವಶ್ಯಕತೆ ಇದೆ ಅಂತ ಅಂದ್ರೆ ಖಂಡಿತ ಮಾಡಿ. ಅದನ್ನ ಬಿಟ್ಟು ಸರ್ಕಾರ ಕೊಟ್ಟಿರೋ ಅವಕಾಶವನ್ನ ಜನರಿಗೆ ಯಾವ ರೀತಿ ಬಳಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ಜಾತಿಯವರು ಮತ ಹಾಕಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಕೂಡ ಮತ ಹಾಕಿದ್ದಾರೆ. ಎಲ್ಲರೂ ಮತ ಹಾಕಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಯಾವ ರೀತಿಯಾಗಿ ಸಮಾನತೆಯನ್ನ ಕಾಣಬೇಕು, ಜಾತ್ಯತೀತ ತತ್ವ ಅಂತ ನಾವು ಬಾಯಲ್ಲಿ ಹೇಳಿ ನಾವೇ ಜಾತಿ ವಾದವನ್ನ ಮುಂದಿಟ್ಕೊಂಡು ನಾವು ಚುನಾವಣೆಯಲ್ಲಿ ಆದ ನಂತರ ನಾವೇ ಜಾತಿವಾದವನ್ನ ಇಟ್ಕೊಂಡು ನಾವು ನಮ್ಮ ವಿಚಾರಗಳಲ್ಲಿ ಜನರಿಗೆ ಎತ್ಕಟ್ಟುವಂತ ಕೆಲಸ, ನಾವು ಬೇರೆ ರೀತಿಯಲ್ಲಿ ಮಾಡುವಂತ ಕೆಲಸ ಮಾಡಿದ್ವಿ. ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ತೀರ್ಮಾನ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ನಾನೇನ್ ಹೇಳಿದ್ದೀನಿ ಅಂತ ಹೇಳಿದ್ರೆ, ಇಲ್ಲ ನಮ್ಗೆ ಉಪಮುಖ್ಯಮಂತ್ರಿ ಸ್ಥಾನಗಳೇ ಬೇಕು, ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು, ನಮ್ಗೆ ಪ್ರಾದೇಶಿಕ ಅಸಮಾನತೆ ಇದೆ, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ರೆ ಬಹುಶಃ ಯಾರ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆಯನ್ನ ಎದುರಿಸಿದ್ರೆ ಬಹುಶಃ ಜನ ತೀರ್ಪು ಕೊಡ್ತಾರೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಒಂದ್ಸಾರಿ ಚುನಾವಣೆಯಲ್ಲಿ ಕಡಿಮೆ ಸೀಟ್ ಬಂದಾಗ ಸರ್ಕಾರ ಡಿಸಾಲ್ವ್ ಮಾಡಿದ್ರು. ಡಿಸಾಲ್ವ್ ಮಾಡಿ ಮತ್ತೆ ಚುನಾವಣೆಗೆ ಹೋಗಿದ್ರು. ನಾನು ಚುನಾವಣೆಗೆ ಹೋಗಿ ಅಂತ ಇವ್ರಿಗೆ ಎಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂದ್ರೆ ಅವ್ರ ನಾಯಕತ್ವದಲ್ಲೇನೆ ಯಾರು ಕೇಳ್ತಾ ಇದಾರೆ ಅವ್ರ ನಾಯಕತ್ವದಲ್ಲೇ ಚುನಾವಣೆಯನ್ನ ರಾಜ್ಯದಲ್ಲಿ ಎದುರಿಸ್ಲಿ ಸರ್ಕಾರ ಅಧಿಕಾರಕ್ಕೆ ತಂದು ಅವ್ರಿಗೆ ಏನ್ ಬೇಕೋ ಅದನ್ನ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾರಾಗ್ಲಿ, ಪ್ರಧಾನಮಂತ್ರಿ ಬೇಕಾರಾಗ್ಲಿ, ಉಪಮುಖ್ಯಮಂತ್ರಿ ಬೇಕಾರಾಗ್ಲಿ, ಏನ್ ಬೇಕಾರಾಗ್ಲಿ, ಅದಕ್ಕೆ ತಪ್ಪೇನಿಲ್ಲ. ಅವ್ರು ಕೇಳಬಾರ್ದು ಅಂತ ನಾನು ಯಾರಿಗೂ ಅಪೇಕ್ಷೆ ಮಾಡ್ತಾ ಇಲ್ಲ. ಪಕ್ಷ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಶ್ರಮ ಹಾಕಿದವ್ರಿಗೆ ಈಗ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾರು ಶ್ರಮ ಹಾಕಿದರೆ. ಎಲ್ಲ 224 ಕ್ಷೇತ್ರದಲ್ಲಿ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಶ್ರಮ ಹಾಕಿದ್ದಾರೆ. ನಿರಂತರ ಹೋರಾಟ, ಸುಮಾರು 2-2.5 ವರ್ಷಗಳ ಕಾಲ ಪಕ್ಷ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಿ ಈ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಕಾರ್ಯಕರ್ತರ ಭಾವನೆಗಳನ್ನ, ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಆಡಳಿತವನ್ನ ನಡೆಸಬೇಕು ಅಂತ ಹೇಳಿ ನನ್ನ ಮನವಿ. ಅದಾಗಿಲ್ಲ, ಸಾಧ್ಯ ಆಗಿಲ್ಲ ಅಂತ ಅಂದ್ರೆ ಯಾಕೆ 33 ಜನರನ್ನು ಉಪಮುಖ್ಯಮಂತ್ರಿ ಮಾಡ್ಕೊಳ್ಳಕ್ಕೆ ಸಂವಿಧಾನದಲ್ಲಿ ಏನಿಲ್ಲ, ಸಂವಿಧಾನಿಕ ಹುದ್ದೆ ಏನಲ್ಲ ಇದು ಇಂತಾನೆ ಕೆಲವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ 33 ಜನ ಮಾಡ್ಬಿಟ್ರೆ ಅದನ್ನು ಸಮಾಧಾನ ಮಾಡ್ಬೋದು, ಎಲ್ಲಾ ಜಾತಿಯವರು ಸಮಾಧಾನ ಮಾಡ್ಬೋದು,
ಎಲ್ಲ ಜಿಲ್ಲೆಯವರು ಸಮಾಧಾನ ಮಾಡೋದು ಬೇಕು ಅಂತ ಅಂದ್ರೆ ಇನ್ನೂ ಒಂದ್ 4-5 ಜನ ಅದೇ ತರದ ಉದ್ದೇಶ ಸೃಷ್ಟಿನೂ ಮಾಡ್ಬೋದು. ಸರ್ ವೇಣುಗೋಪಾಲ್ ಅವರು ನಾಡು ಸರ್ಕಾರ ಇದ್ದ ಸಂದರ್ಭದಲ್ಲಿ ಸಿಎಂ ಒಬ್ಬರೇ ಡಿಸಿಎಂ ಅನ್ನೋ ಒಂದು ಮಾತನ್ನ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಮಾಧ್ಯಮದವ್ರು ಕೇಳಿದಂತ ಪ್ರಶ್ನೆಗೆ ನಾನು ಉತ್ತರವಾಗಿ ಹೇಳಿದ್ದೀನಿ. ಮತ್ತೆ ಅವಶ್ಯಕತೆ ಬಿದ್ದರೆ ನಾನು ಹೈಕಮಾಂಡ್ಗೂ ಕೂಡ ಪತ್ರ ಬರೀತೀನಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ಲಿಕ್ಕೆ ಅಂತ ನೋಟಿಸ್ ಸ್ವಾಮೀಜಿಗಳು ಪತ್ರ ಬರೀತೀನಿ. ಸ್ವಾಮೀಜಿಗಳ ವೈಯಕ್ತಿಕ ಅಭಿಪ್ರಾಯ, ಅವರ ಸಮಾಜದ ಭಾವನೆಯನ್ನ ತಿಳಿಸಿದ್ದಾರೆ. ಸೊ ಹಾಗಾಗಿ ಅದು ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡೋದಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಿ ಸರ್. ಆದ್ರೆ ನೀವು ಹೇಳ್ತೀರ ವೈಯಕ್ತಿಕ ಪಕ್ಷ ಅಂದ್ಮೇಲೆ ಅವ್ರದೇ ಆದಂತ ಹೈಕಮಾಂಡ್ ಇರುತ್ತೆ, ಒಂದು ವ್ಯವಸ್ಥೆ ಇರುತ್ತೆ, ಯಾರದೇ ಆಯ್ಕೆ ಮಾಡ್ಕೊಂಡು ಈ ರೀತಿ ಸಮುದಾಯಕ್ಕೊಬ್ಬೊಬ್ರು ಸ್ವಾಮೀಜಿಗಳು ಈ ರೀತಿ ಬಹಿರಂಗವಾಗಿ ಬಂದು ಒಂದು ಹೇಳಿಕೆಯನ್ನು ಕೊಟ್ರೆ ಯಾವ ರೀತಿ ಸಂದೇಶ ಕೊಟ್ಟಂಗಾಗುತ್ತೆ ಅಂತ ನೋಡ್ರಿ. ಅವರು ಒಬ್ರು ಸ್ವಾಮೀಜಿ ಆದ ಕ್ಷಣಕ್ಕೆ ಅವರಿಗೆ ಸ್ವತಂತ್ರ ಇಲ್ಲ ಅಂತ, ಅವರು ಸ್ವತಂತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಕೂಡ ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡ್ಬಾರ್ದು. ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡ್ಬಾರ್ದು. ಅವರೆಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ ಹೊರತು ಅದಕ್ಕೆ ಅನ್ಯತಾ ಭಾವಿಸುವಂಥದ್ದು ಏನಿಲ್ಲ. ಅಲ್ಲ ಸರ್, ಈಗ ನೆನ್ನೆ ಲಿಂಗಾಯತ ಸ್ವಾಮಿಗಳು ಒಬ್ರು ಅವರು ಹೇಳಿದ್ರು ನಮ್ಮ ಸಮುದಾಯಕ್ಕೆ ಇನ್ನೊಬ್ಬ ಸಮುದಾಯದವರು. ನಾನು ಹೇಳಿದ್ನಲ್ರಿ, ಎಲ್ರು ಮಾಡ್ರಿ, ಒಬ್ರನ್ನ ಯಾಕೆ ಮಾಡ್ತೀರಿ, ಎಲ್ರು ಮಾಡ್ರಪ್ಪ. ನನ್ನ ಆಸೆ ಅದು. ನನ್ನ ಆಸೆ ಏನು, 33 ಜನರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನೋ ಆಗ್ಲಿ, ಬೇಡ ಅಂದವ್ರು. ಸ್ವಾಮೀಜಿಗಳ ಬಗ್ಗೆ ಮಾತನಾಡಿದ್ರು. ನನಗೆ ಗೊತ್ತಿಲ್ಲ ಅವ್ರು ಯಾರ ಬಗ್ಗೆ. ಅರ್ಕಲ್ಗೂಡು ಮಂಜು ಅವರು ಏನ್ ರಾಜಣ್ಣ ನಮ್ಮ ಕಮ್ಯುನಿಟಿಗೆ ಏನಾರ ಕನ್ವರ್ಟ್ ಆಗ್ಬಿಟ್ರೆ ನಾನೇ ಒಂದು ಮಠ ಕೊಡ್ತೀನಿ ಅಂತ ಹೇಳಿ. ಈ ನೋಡ್ರಿ, ನಾನು ಕೆ.ಎನ್. ರಾಜಣ್ಣ ಅವ್ರಿಗೂ ಮಾತಾಡಕ್ ಹೋಗೋದಿಲ್ಲ, ಮಂಜು ವಿಚಾರವನ್ನು ಮಾತಾಡಕ್ ಆಗೋದಿಲ್ಲ. ನನಗದು ಯಾವುದು ಪ್ರಸ್ತುತ ಅಲ್ಲ. ನನಗಿಷ್ಟೇ ನನ್ನ ವಿಚಾರ. ಜನ ಗೌರವ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ನೀವು ಅದಕ್ಕೆ ತಕ್ಕಾಗಿ ನಡ್ಕೊಳ್ಳುವಂತ ನಡವಳಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಜನರ ಋಣವನ್ನು ತೀರಿಸುವಂತ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳಿ ಎಲ್ಲರಲ್ಲೂ ಕೂಡ ವಿನಮ್ರವಾಗಿ ವಿನಂತಿಯನ್ನ ಮಾಡಬಹುದು. ಬಟ್ ಈ ರೀತಿ ಬೆಳವಣಿಗೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಡ್ಯಾಮೇಜ್ ಆಗುವಂಥದ್ದು. ಯಾಕಂದ್ರೆ ನೀವು 1 ವರ್ಷ ಪೂರ್ಣಗೊಳಿಸಿದ್ರೆ. ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ನಾನು ಅಷ್ಟೊಂದು ದೊಡ್ಡವನಲ್ಲ. ದೊಡ್ಡವರಿದ್ದಾರೆ, ದೊಡ್ಡವರನ್ನ ಕೇಳ್ಬೋದು. ಸ್ವಾಮೀಜಿಗಳ ಅಭಿಪ್ರಾಯ ವೈಯಕ್ತಿಕ ಸಮುದಾಯದ ಅಭಿಪ್ರಾಯ ಇದೆ, ಅದು ಅವ್ರನ್ನ ಕೇಳಬೇಕು. ನಾನೇನ್ ಹೇಳಕ್ಕಾಗುತ್ತೆ? ಅವರು ಹೇಳಿರೋ ಹೇಳಿಕೆನ ನಾನೇನ್ ಇರ್ಲಿಲ್ಲ. ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ನೀವೆಲ್ಲ ಹೇಳಿದ್ದೀರಿ ಆ ವಿಚಾರನ. ಅಷ್ಟು ಬಿಟ್ರೆ ನನ್ಗೇನು ಗೊತ್ತಿಲ್ಲ. ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನು ಆಡಿದ್ದಾರೆ. ಸರ್, ಚಂದ್ರಶೇಖರ್ ಸ್ವಾಮೀಜಿಯವರ ಹೇಳಿಕೆಗೆ ಸಿಎಂ ಮತ್ತೆ ಗೃಹ ಸಚಿವರು ದೆಹಲಿಯಲ್ಲಿ ಮಾತಾಡ್ಕೊಳ್ತಾರೆ. ಇದು ಹೇಳಿಕೊಟ್ಟು ಹೇಳಿಸಿದಂತ ಹೇಳಿಕೆ ಇದು ಹೌದು ಅಂತ ನನಗೆ ಗೊತ್ತಿಲ್ಲ. ಇದು ಮಾಧ್ಯಮದವರು ಹೇಳ್ಕೊಟ್ಟು ಹೇಳ್ತಿರ್ಬೇಕು. ಮಾಧ್ಯಮದವರು ಹೇಳ್ಕೊಡಲ್ಲ ಸರ್, ಬೇರೆ ಯಾರು ಹೇಳ್ಕೊಟ್ರ ಅವರಿಗೆ ಇರುವಂತ. ಅಲ್ಲ, ನಿಮ್ಗೆ ಹೆಂಗ್ ಬಂತು ಮಾಹಿತಿ? ಅದು ಗೊತ್ತಿಲ್ವಲ್ಲ. ರೆಕಾರ್ಡ್ ಆಗಿದೆ ಸರ್. ನಾವು ಕೇಳಿ ಸರ್, ಡಿಸಿಎಂ ಹೇಳಿಕೆಗಳು ಬರ್ತಾ ಇದಾವೆ, ಅವು ಕೂಡ ಹೇಳ್ಕೊಟ್ಟು ಹೇಳ್ತಾರೆ ಹೇಳಿಕೆಗಳು ಸರ್. ನನಗೆ ಗೊತ್ತಿಲ್ಲ ರೀ. ನಾನು ಯಾಕ್ರಿ ಅವ್ರನ್ನೆಲ್ಲ ಕೇಳ್ಕೊಳ್ಳಿ? 33 ಜನನು ಡಿಸಿಎಂ ಅಂತ ಘೋಷಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ. 33 ಸಾಮಾಜಿಕ ಅಸಮಾನತೆಯನ್ನ ನಿವಾರಣೆ ಮಾಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡ್ಲಿಕ್ಕೆ, ಜೊತೆಗೆ ಪಕ್ಷವನ್ನ ಸದೃಢಗೊಳಿಸಲಿಕ್ಕೆ ಮಾಡಬಹುದು. ನಿಮ್ ಸಲಹೆ ಏನು ಸರ್? ಸಲಹೆ ಕೊಡುವಷ್ಟು ದೊಡ್ಡವಲ್ಲ. ನಾನು ಮನವಿ ಮಾಡೋದು ಇಷ್ಟೇ, ಅವಕಾಶ ಕೊಟ್ಟಿದ್ರೆ ಕೆಲಸ ಮಾಡಿ. ಆಗ್ಲಿಲ್ವಾ, ಚುನಾವಣೆಗೆ ಹೋಗಿ. ಬಿಜೆಪಿಯವರು ಜೆಡಿಎಸ್ ಅದನ್ನೇ ಕಾಯ್ತಾ ಅವರು. ಈಗ ನೀವು ಅವ್ರ ಜೊತೆ ಹೇಳಿಕೆ ಕೊಡ್ತಾ ಇದ್ದೀರಿ ಸರ್. ಹೇಳಿಕೆ ಕೊಡ್ತಾ ಇಲ್ಲ ಅಣ್ಣ, ನನ್ನ ಮೇಲೆ ತಿರುಗಿಸ್ಬಿಡಾಗಿ. ಚುನಾವಣೆ ಹೋಗಿ ಅಂತ. ಚುನಾವಣೆಗೆ ಹೋಗಿ ಅಂದ್ರೆ ಸ್ವಲ್ಪ ನೀವೇನನ್ನ ನಿರೀಕ್ಷೆ ಮಾಡಿದ್ದೀರಿ? ಏನನ್ನ ನಿರೀಕ್ಷೆ ಮಾಡಿ? ಮಾಧ್ಯಮಗಳು ಏನನ್ನ ನಿರೀಕ್ಷೆ ಮಾಡಿದೆ? ಸರ್ಕಾರ
5 ವರ್ಷ ಆಯ್ತು ಕೂಡ 5 ವರ್ಷ ಅವನ ಟರ್ಮ್ ಮುಗಿಸ್ಲೇಬೇಕು ಸರ್ಕಾರ. ಮುಗಿಸಿ ಅಂತ ಹೇಳಿದ್ರು. ಮುಗಿಸ್ಬೇಕು. ಅದನ್ನ ಯಾವ ರೀತಿ ಮುಗಿಸಿ ಅಂತ, ಯಾವ ರೀತಿ ಮಾಡಿ ಸರ್ಕಾರ ಬಿಟ್ಟಿದ್ದಲ್ಲ, ನೀವು ಹೇಳ್ಬೇಕು. ನೀವು 4ನೇ ಸ್ತಂಭ ಅಂತ ಏನ್ ಕರ್ಸ್ಕೊತಾ ಇದ್ದೀವಿ, ನೀವು ಅದನ್ನ ಹೇಳ್ಬೇಕು.